ಸುರೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಸರ್. ಓಕೆ ಸರ್, ನಾನು ನಿಮ್ ಲೈವ್ ನೋಡ್ತಾ ಇದ್ದೆ, ನೋಡ್ಬಿಟ್ಟೆ ಕಾಲ್ ಮಾಡಿದ್ದೀನಿ ಸರ್. ಇವಾಗ ಗ್ಯಾರಂಟಿ ಅಂತ ಎಲ್ಲಾ ಮಾತಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಒಂದು ಇದ್ ಮಾಡಿದ್ದಾರೆ, ದುಡ್ಡು ಹಣವಂತರು ಎಲ್ಲ ವಾಪಸ್ ಕೊಟ್ಟು ಬೇಡ ಅನ್ನೋರು ತಗೋಬೇಡಿ ಅಂತ. ಅಲ್ಲ, ಈಗ ಫ್ರೀ ಬಸ್ ಬೇಡ, ನನ್ಗೆ ಹಂಗ್ ಬೇಕು ಹಿಂಗ್ ಬೇಕು ಅಂತ ಮಾತಾಡೋರು ಯಾಕೆ ಹೋಗ್ತೀರಾ? ನಿಮ್ಗೆ ಬೇಡ ಅಂದವ್ರು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಬೇಕು ಅಂತ ಬಡವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿದಾರೆ, ಇಲ್ಲ ಅಂತಲ್ಲ. ಆಯ್ತಾ? ಇವಾಗ ನೀವ್ ಬೇಡ ಅಂದ್ರೆ ನೀವು ವಾಪಸ್ ತಗೊಳ್ಳಿ, ಹೋಗ್ಬೇಡಿ. ಅಲ್ಲ ಸರ್, ಇಲ್ಲಿ ವಿಚಾರ ಏನ್ ಗೊತ್ತಾ, ಇಲ್ಲಿ ಬಡವರಿಗೆ ಮಾತ್ರ ಅವ್ರು ಹೆಲ್ಪ್ ಮಾಡ್ತಾ ಇಲ್ಲ. ಈ ಉಚಿತ ವಿದ್ಯುತ್ ಅನ್ನ ನೀಡ್ತಾ ಇದ್ರಲ್ಲ, ನನಗೂ ಫ್ರೀ ನಿನಗೂ ಫ್ರೀ ಎಲ್ಲಾರ್ಗೂ ಫ್ರೀ ಅಂತ ಕೊಟ್ಟಿದ್ದದನ್ನ, ಸರಿನಾ? ಅಲ್ಲಲ್ಲ, ಇಲ್ಲಿ ಕೇಳಿ ಸುರೇಶ್ ಅವರೇ, ಓಡಾಡ್ತಾನೆ ಇದಾರೆ. ಅಲ್ಲ ಸರ್, ಬಂದಿಲ್ಲ ಅಂದ್ರೆ ಜಗಳ ಮಾಡೋರು ಇದಾರೆ. ಎಸ್ ಅಲ್ಲ ಸುರೇಶ್ ಅವರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಚಾರ, ಇವರು ಉಚಿತವಾಗಿ ವಿದ್ಯುತ್ಗಳನ್ನ ನೀಡಿದ್ರಲ್ಲ. ಹೌದು ಸರ್. ಇದು ಸದಾಶಿವ ನಗರದಲ್ಲಿರುವವರಿಗೂ ನೀಡಿದ್ರು, ಹೌದು. ಡಾಲರ್ಸ್ ಕಾಲೋನಿಯಲ್ಲಿರುವವರಿಗೂ ನೀಡಿದ್ರು, ಪ್ರತಿಯೊಬ್ಬ ಮಹಿಳೆಗೂ. ಡಾಲರ್ಸ್ ಕಾಲೋನಿಯಲ್ಲಿ ಯಾರಾದ್ರೂ ಬಡವರನ್ನ ನಿಮ್ಗೆ ಹುಡ್ಕಕ್ ಸಾಧ್ಯ ಇದೆಯಾ ಸರ್? ಅಲ್ಲಿ ಬೆಗ್ಗರ್ ಸಹ ಸಿಗಲ್ಲ. ಸದಾಶಿವ ನಗರದಲ್ಲಿ ಯಾರು ಕೂಡ ಸಿಗಲ್ಲ. ಇತ್ತೀಚೆಗೆ ಸದನದಲ್ಲಿ ಸರ್ಕಾರ ಹೇಳುತ್ತೆ, ಓ ಹೌದಲ್ವಾ, ನಾವು ಅಲ್ಲಿಗೂ ಕೊಡ್ತಾ ಇದ್ದೀವಲ್ವಾ, ಇನ್ನು ಮುಂದೆ ನಾವು ಅದನ್ನ ಆಲೋಚನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು. ಹೋಗ್ಲಿ, BPL ಕಾರ್ಡ್ ಇಟ್ಕೊಂಡು ಬಸ್ಸಲ್ಲಿ ಹತ್ಬೇಕಾ ಸರ್? ಅಲ್ಲ ಸರ್, ಈಗ ಅವರು ಅನೌನ್ಸ್ ಮಾಡ್ಬೇಕಾದ್ರೆ ನಾವು ಸದಾಶಿವ ನಗರಕ್ಕೆ ಡಾಲರ್ ಕಾಲೋನಿಗೆ ನಾವು ಈ ಫೆಸಿಲಿಟಿ ಕೊಡಲ್ಲ ಅಂತ ಏನಾರು ಹೇಳಿದಾರ ಸರ್ಕಾರ? ಇಲ್ಲ ತಾನೆ? ಅಲ್ಲ ಅಲ್ವಾ ಸರ್, ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಾಲ ಮಾಡಿ ಅದನ್ನೆಲ್ಲ ಮಾಡ್ಕೋಬೇಕಾ ಅಂತ, ಬಡ್ಡಿ ಕಟ್ಕೊಂಡು ಮಾಡ್ಬೇಕಾ ಅಂತ ನಮ್ಮ ಪ್ರಶ್ನೆ. ಉಚಿತ ಕೊಟ್ಟಿರೋದು ತಪ್ಪು ಅಂತ ನಾವ್ ಹೇಳ್ತಿಲ್ಲ ಸರ್, ಖಂಡಿತವಾಗ್ಲೂ ಒಳ್ಳೇದು. ನಮ್ಮ ಸರ್ಕಾರ ಎಲ್ಲೋ ಒಂದ್ ಕಡೆ ಜನಗಳಿಗೆ ಒಳ್ಳೇದು ಮಾಡೋದಕ್ಕೆ ಹೊರಟಿದೆ. ಓಕೆ, ಫೈನ್, ವೆಲ್. ಅಲ್ಲ ಸರ್, ನಾನ್ ಹೇಳದ್ ಕೇಳಿಸ್ಕೊಳ್ಳಿ, ದುಡ್ಡಿರೋರ್ಗೆ ಅದ್ ಅನ್ನಿಸ್ಬೋದು ಈಗ ಬೇಡ ನಮ್ಗೆ ಅಂತ. ಅದನ್ನೇ ನಂಬ್ಕೊಂಡು ತುಂಬಾ ಜನ ಇದಾರೆ. ಸಿದ್ದರಾಮಯ್ಯ ಅವ್ರ ಅಕ್ಕಿ ಕೊಟ್ಟಾಗ ರೇಷನ್ ಅಕ್ಕಿ ನಾವು ತಿನ್ನಲ್ಲ ಅಂದ್ರೆ ಇವತ್ತು ಗಂಟೆಗಟ್ಲೆ ಲೈನ್ ನಿಂತ್ಕೊಂಡಿದ್ದಾರೆ. ಓಕೆನಾ? ಈಗ ಅಕ್ಕಿ ಕೊಟ್ಟಿಲ್ಲ ಅಂತ. ಇವಾಗ ಅಕ್ಕಿ ಕೊಡ್ತಾ ಇದಾರೆ, ಅಕ್ಕಿ ತಗೋತಾ ಇದಾರೆ. ಇವಾಗ ಎಷ್ಟೋ ಜನ ಬಡವ್ರಿಗೆ ಅದು ಊಟ ಹೆಲ್ಪ್ ಆಗ್ತಾ ಇದೆ. ನಾವ್ ಇವತ್ತು ಹೇಳ್ತಾ ಇದೀವಿ, ನಾವು ಬೇಡ ಅಂತ ಹೇಳ್ತಲ್ಲ. ಯಾರ್ಯಾರು ದೊಡ್ಡ ಮನ್ಸ್ ಇದೆಯೋ, ಯಾರ್ಯಾರು ಬೇಡ ಅಂತೀರೋ ದಯವಿಟ್ಟು ತಗೋಬೇಡಿ, ಅನೌನ್ಸ್ ಮಾಡ್ಲಿ. ಇಲ್ಲ ನಮ್ಗ್ ಬೇಡ ಅಂತ ಬರ್ಕೊಟ್ಬಿಡ್ಲಿ. ಅಲ್ಲ, ಈ ಉಚಿತ ಅಕ್ಕಿ ವಿಚಾರಕ್ಕೆ ಬರೋಣ ಸರ್. ಈಗ ಉಚಿತ ಅಕ್ಕಿ ಅದನ್ನ ಕೊಟ್ಟರೆ ಸಾಕಾಗಲ್ಲ, ಅದನ್ನ ಸಮರ್ಪಕವಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಉಚಿತ ಅಕ್ಕಿಯ ವಿಚಾರವಾಗಿ ನೀನು ಈ ಕಳೆದ ಬಾರಿ 2018ರಲ್ಲಿ ಇವರ ಸರ್ಕಾರ ಇತ್ತಲ್ಲ, ಸಿದ್ದರಾಮಯ್ಯ ಅವ್ರ ಸರ್ಕಾರ, ಆ ಟೈಮಲ್ಲಿ ಸ್ವತಃ ಬಾಡಿ ಕ್ಯಾಮ್ ಹಾಕೊಂಡು ಹೋಗಿ ಸ್ಟಿಂಗ್ ಆಪರೇಷನ್ ಮಾಡಿದಂತ ಮನುಷ್ಯ ನಾನು. ಅಲ್ಲಿ ಏನಾಗ್ತಾ ಇತ್ತು ಗೊತ್ತಾ, ಈ ಉಚಿತ ಅಕ್ಕಿಗಳನ್ನ ಸಮರ್ಪಕವಾಗಿ ಜನರಿಗೆ ತಲುಪಿಸದೆ ಅದನ್ನ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಬ್ಲಾಕ್ ಅಲ್ಲಿ ಹೋಟೆಲ್ಗಳಿಗೆ ಮಾರಲಾಗ್ತಾ ಇತ್ತು. ಯು ಗಾಟ್ ದ ಪಾಯಿಂಟ್? ಸೊ ಇದು ಉಚಿತ ಅಕ್ಕಿಯನ್ನು ನೀಡೋದಲ್ಲ, ಅದನ್ನ ಸರಿಯಾಗಿ ಸಮರ್ಪಕ ರೀತಿಯಲ್ಲಿ ಅದನ್ನ ನಡ್ಸ್ಕೊಂಡು ಹೋಗೋದು ಕೂಡ ಸರ್ಕಾರ ಜವಾಬ್ದಾರಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಸರ್ ಎಲ್ಲಿಗೋಯ್ತು ಅಂತ ಇನ್ನೂ ಕೂಡ ಹೇಳಲಿಲ್ಲ ಸರ್ಕಾರ. ಸಮರ್ಪಕ ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯಲ್ಲಿ. ಹಲೋ, ಹೇಳಿ ಸರ್, ವಾಯ್ಸ್ ಕಟ್ ಆಗ್ತಾ ಇದ್ದೇನೆ. ಹೇಳಿ ಸರ್. ಹಾ ಸರ್, ಅದೇ ಇವಾಗ ಅವ್ರು ಹೇಳ್ತಾ ಇದಾರೆ ಇದನ್ನ. ನಾನು ಅದೊಂದೇ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಇದಕ್ಕೆ ಇನ್ನೊಂದೇನಂದ್ರೆ, ನೀವ್ ಹೇಳ್ತಾರಲ್ಲ, ಸರ್ಕಾರ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ ವಿರೋಧ ಪಕ್ಷದವರು ಸ್ಟ್ರಾಂಗ್ ಆಗಿರ್ಬೇಕು. ವಿರೋಧ ಪಕ್ಷದವರಲ್ಲಿ ಗಟ್ಟಿಯಾಗಿ ಮಾತಾಡೋರು ಯಾರು ಇಲ್ಲ. ಅದನ್ನ ಮಾಡ್ತಾ ಇರೋದು ಇವ್ರು ನೋಡಿದ್ರೆ PCM ಅಂತ ಇದ್ ಮಾಡಿದ್ರು, ಇವ್ರು ನೋಡಿದ್ರೆ 50% ಸರ್ಕಾರ ಅಂತ ಮಾಡ್ತಾರೆ. ಏನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ, ನೀವ್ ತಗೊಂಡಿಲ್ವಾ, ನಿಮ್ ಕಾಲದಲ್ಲಿ ನೀವ್ ಮಾಡಿಲ್ವಾ, ನಮ್ ಕಾಲದಲ್ಲಿ ನಾವ್ ಮಾಡಿಲ್ವಾ ಅಂತ ಸಮರ್ಥನೆ ಕೊಡ್ತಾರ ಹೊರತು, ಆಯ್ತಾ, ನಾನ್ ಮಾಡಿಲ್ಲ ಎದೆ ತಟ್ಕೊಂಡು ನೀವು ಮಾಡ್ಬೇಡ್ರಿ ಅಂತ ಹೇಳೋ ರಾಜಕಾರಣಿ ಯಾರು ಇಲ್ಲ ಇರೋದ್ರಲ್ಲಿ. ಕರೆಕ್ಟಾ? ನನ್ನ ಅಧಿಕಾರದಲ್ಲಿ ನಾನು ಮಾಡಿಲ್ಲ, ನಿನ್ನ ಅಧಿಕಾರದಲ್ಲಿ ಮಾಡಬಾರ್ದು ಅಂತ ಯಾವನು ಹೇಳೋಷ್ಟು ಗಟ್ಟಿಲ್ಲ, ಯಾರಿಗೂ ತಾಕತ್ತು ಇಲ್ಲ. ಕರೆಕ್ಟಾ ಸರ್? ಖಂಡಿತ. ವಿರೋಧ ಪಕ್ಷ ಎಲ್ಲ ಏನೇ ಕೇಳಿ, ವಿರೋಧ ಪಕ್ಷ ಗಟ್ಟಿಯಾಗಿಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ. ಹೌದು. ಅದಕ್ಕೇನಂದ್ರೆ ಸರ್, ಒಂದು ಪಕ್ಷ ಒಂದು ಅಧಿಕಾರದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಆಡಳಿತ ಪಕ್ಷನೂ ಕರೆಕ್ಟ್ ಆಗಿರ್ಬೇಕು, ವಿರೋಧ ಪಕ್ಷನೂ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಯಾರೇ ತಪ್ಪು ಮಾಡಿದ್ರು ಅನ್ನೋದು ಎತ್ತಿ ತೋರ್ಸೋಂತ ಇದಿರ್ಬೇಕು. ಇವರೇ ಕಳ್ರು ಅನ್ನೋ ತರ ಅವ್ರು ಮಾಡಿದ್ರೆ ನಮ್ ಬಂಡವಾಳ ಇಲ್ಲ ಆಚೆ ಬರುತ್ತೋ ಅಂತ ಇವ್ರಿಗೆ ಅವ್ರು ಎದುರ್ಕೊಂಡು ಇವ್ರು ಎದುರ್ಕೊಂಡಿದ್ರೆ ದೇಶ ಹೇಗೆ ನಡೆಯುತ್ತೆ ಸರ್? ನೀವೇ ಏನಂತ ಹೇಳಿದ್ರೆ ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ವೆಚ್ಚ ಆಗ್ತಾ ಇದೆ ಸರ್. ಹೌದು ಸರ್. ಅಂದ್ರೆ ರಾಜ್ಯದ ಸಾಲದ ಪ್ರಮಾಣ ಕೂಡ ಏರಿಕೆ ಕಾಣ್ತಾ ಇದೆ.
ಸರಿ ಬರೀ ಆ ಸಾಲದ ಕರ್ನಾಟಕದಲ್ಲಿ ಮಾತ್ರ ಪ್ರಮಾಣ ಆಗಿದೆಯಾ? ಯಾವಾಗ ಏರಿಕೆ ಕಾಣ್ತಾ ಇದೆಯೋ ಬಡ್ಡಿಗೆ ತಗೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಸರ್. ಈಗ ಬಡ್ಡಿಗೆ ತಗೊಂಡ್ರು ಕೂಡ ಯಾರು ಸರ್ ಕಟ್ಟಬೇಕು? ನಾವು ಕಟ್ತಾ ಇರೋ ಬಡ್ಡಿ ಎಷ್ಟು ಗೊತ್ತಾ? ಅದನ್ನೆಲ್ಲ ನಮ್ ತಲೆ ಮೇಲೆ ಹಾಕ್ತಾರೆ 40,000 ಸರ್. ಇದನ್ನ ಕೋಟಿ. ವಿರೋಧ ಪಕ್ಷರು 40,000 ಕೋಟಿ ಬಡ್ಡಿ ಕಟ್ತಾ ಇದ್ದೀವಿ ಸರ್. ಯಾರು ಮಾತಾಡ್ತಾ ಇದಾರೆ ಹೇಳಿ, ನೀವೇ ಹೇಳಿ, ಯಾರು ಮಾತಾಡ್ತಾ ಇದಾರೆ? ಅವ್ರು ಎಲ್ಲಿ ಮಾತಾಡಿದ್ರೆ ಬೇರೆ ಏನ್ ನಮ್ಮ ವೈಯಕ್ತಿಕವಾಗಿ ಎಲ್ಲಿ ಬರುತ್ತೋ ಅಂತ ಯಾರು ಉಸಿರೇ ಬಿಡ್ತಾ ಇಲ್ಲ. 40,000 ಕೋಟಿ ಬಡ್ಡಿ ಕಟ್ಟೋದಂದ್ರೆ ತಮಾಷೆನಾ ಸರ್? ಅದನ್ನೇ ಸರ್ ನಾನು ಹೇಳ್ತಾ ಇದೀನಲ್ಲ, ಇದನ್ನ ಈಗ ನಾವು ನೀವು ಟೀಮ್ ಮೇಲೆ 1 ಅವರ್ ಕುತ್ಕೊಂಡು ಮಾತಾಡ್ಬಿಡ್ತೀರಾ ಸರ್ ಅಷ್ಟೇ. ತಿರ್ಗಾ ಅದನ್ನ ಅದ್ರ ಬಗ್ಗೆ ಟಾಪಿಕ್ಕೇ ಬರಲ್ಲ. ಇದನ್ನ ಸದನದಲ್ಲಿ ಕುತ್ಕೊಂಡು ವಿಧಾನಸೌಧದಲ್ಲಿ ಮಾತಾಡ್ಬೇಕಾಗಿರೋದು ಯಾರು ಸರ್? ಖಂಡಿತ ವಿಧಾನಸೌಧದಲ್ಲಿ ಮಾತಾಡ್ಬೇಕಲ್ವಾ ಸರ್? ನೋಡಿ ಇಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸದನದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಬಜೆಟ್ ಅಧಿವೇಶನದಲ್ಲಿ ಬರೀ ಜಗಳ ಆಡೋದೇ ಕಟ್ತಿದಾರ ಹೊರತು ಒಬ್ರಿಗೊಬ್ರು ಕಿತ್ತಾಡೋದು, ಬಾವಿ ಸದನಕ್ಕೆ ಇಳಿಯೋದು ಇದನ್ ಮಾಡ್ತಾರ ಹೊರತು, ಫಿಶ್ ಮಾರ್ಕೆಟ್ ತರ ಜಗಳ ಆಡ್ತಾರ ಹೊರತು ಬೇರೆ ಏನಾದ್ರು ಜನಗಳಿಗೆ ಅನುಕೂಲ ಮಾಡತ್ತಾರ ಯಾರಾದ್ರೂ ಮಾತಾಡ್ತಾರೆ ಸರ್? ಅದನ್ನ ನಾವು ಎಲ್ಲಿ ಎತ್ತಿ ತೋರಿಸ್ಬಿಡ್ತೀವಿ ಅಂತ ನಮಗೂ ಕೂಡ ನಿರ್ಬಂಧ ಹೇರ್ಬಿಟ್ಟಿದ್ದಾರೆ ವಿಧಾನಸೌಧ. ಮುಂದೆ ಮಾಧ್ಯಮದವ್ರು ಒಳಗಡೆ ಬರಂಗಿಲ್ಲ. ಅದನ್ನೇ ಹೇಳ್ತಾ ಇರೋದು. ಮಾಧ್ಯಮದವರು ಕರೆಕ್ಟ್ ಆಗಿ ನಾವು ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಎಲ್ಲಿ ನಮ್ ಬಂಡವಾಳ ಆಚೆ ಬರುತ್ತೆ ಅಂತ ಬಿಡೋದಿಲ್ವಲ್ಲ ಅವರು. ಒಟ್ನಲ್ಲಿ ಏನಂದ್ರೆ ಬಡವ್ರ ವಾಯ್ಸ್ ರೈಸ್ ಆಗ್ಬಾರ್ದು, ಮೀಡಿಯಾದವ್ರ ವಾಯ್ಸ್ ರೈಸ್ ಆಗ್ಬಾರ್ದು, ರಾಜಕಾರಣಿಗಳು ವಾಯ್ಸ್ ರೈಸ್ ಆಗ್ಬೇಕು. ಅವರು ಬೆಳಿಬೇಕು, ಅವ್ರ ಹೆಸರು ಮಾಡ್ಬೇಕು, ಅವ್ರ ಅಧಿಕಾರದಲ್ಲಿ ಇರ್ಬೇಕು, ಅವ್ರ ಮಕ್ಳು ಇರ್ಬೇಕು, ಅವ್ರ ಸಂಸಾರ ಇರ್ಬೇಕು, ಅವ್ರ ಮಾತ್ರ ಚೆನ್ನಾಗಿರ್ಬೇಕು. ಬಡವರು ಸ್ವಲ್ಪ ಸಾಲದಲ್ಲಿ ಇರ್ಬೇಕು, ತಲೆ ಮೇಲೆ ಇನ್ನೂ ಸಾಲ ಒರ್ಸಿ ಹೋಗ್ಬೇಕು. ಅಷ್ಟೇ ಜೀವನ. ನಾವು 5 ವರ್ಷಕ್ಕೊಂದ್ಸತಿ ಬರ್ತಾರೆ, ಮನೆ ಮುಂದೆ ಕೈ ಮುಕ್ಕೊಂಡು ನಿಂತ್ಕೋತಾರೆ, ಓಟ್ ಹಾಕ್ತಿವಿ, ತಿರ್ಗಾ 5 ವರ್ಷ ಅವ್ರು ಕಾಣಿಸ್ಕೊಳಲ್ಲ, ನಮ್ ಕಷ್ಟ ಏನು ಅಂತ ಕೇಳಲ್ಲ. ತಿರ್ಗಾ ನೋಡಿದ್ರೆ ನಮ್ ಜನಗಳು ಅದೇ ಈಗ ಹೇಳಿದ್ರಲ್ಲ ನೀವು, ಉಚಿತ ಯೋಜನೆಗಳು ಕೊಡ್ತಾರೆ, ಉಚಿತ ಯೋಜನೆಗಳಿಗೆ ಹಾಕ್ತಿವಿ, ಒಂದ್ ದಿವಸ 3 ವರ್ಷ ಕೊಡ್ತಾರೆ, ಆಮೇಲೆ ತಿರ್ಗಾ ಅದಕ್ಕೊಂದು ಕಂಡೀಷನ್ ಹಾಕ್ತಾರೆ, ತಿರ್ಗಾ ಅದಿಲ್ಲ. ನೆಕ್ಸ್ಟ್ ಸರ್ಕಾರ ಬರುತ್ತೆ, ಅದನ್ನ ತುಂಬಕ್ಕೆ ನಾವು ಮಾಡಿಲ್ಲ, ಹಿಂದಿನ ಸರ್ಕಾರ ಮಾಡೈತೆ ಅಂತ ಅವ್ರೊಂದಷ್ಟು ಮಾಡ್ಬಿಟ್ಟು ಹೋಗ್ತಾರೆ. ಎಸ್ ಸರ್, ಖಂಡಿತ ಖಂಡಿತ. ಇದು ನಮ್ಮಿಂದ ಅಲ್ಲ ಸರ್, ನಮ್ಮ ಅಪ್ಪನ ಕಾಲದಿಂದಾನು ಇದು ಹಿಂಗೆ ನಡ್ಕೊಂಡ್ ಬಂದಿರೋದು. ಯಾರೋ ಒಬ್ರು ಇಬ್ರು ರಾಜಕಾರಣಿಗಳು ಕರೆಕ್ಟ್ ಆಗಿದಾರ ಹೊರತು ಅವ್ರನ್ನು ಆ ದಾರಿಗೆ ಎಳೆದ್ಬಿಡ್ತಾರೆ ಇಲ್ಲಿ. ಈಗ ಇರೋ ಪರಿಸ್ಥಿತಿ ಹೆಂಗೆ ಸರ್? ನಾವ್ ಹೇಳೋದ್ ಹೆಂಗ್ ಗೊತ್ತಾ ಸರ್, ಯಾವ್ದು ಈ ಇದ್ರ ಪಕ್ಷಗಳೇ ಬರ್ಬಾರ್ದು ಸರ್. ಯಾವ ತರ ಬರ್ಬೇಕು ಸರ್? ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ.